ಹಿಂದೂಗಳ ಶಕ್ತಿಶಾಲಿ ದೇವರು ಅಂತಲೇ ಕರೆಸಿಕೊಳ್ಳುತ್ತಿರುವ ಹನುಮ ಹುಟ್ಟಿದ ನಾಡಿನ ಅಂಜನಾದ್ರಿ ಬೆಟ್ಟದಲ್ಲಿ ಡಿಸೆಂಬರ್ 2-3ರಂದು ವಿಜೃಂಭಣೆಯ ಹನುಮಾಲ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಹನುಮಾಲಾಧಾರಿಗಳು ಬಂದು ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟಿ ಹನುಮಾಲ ವಿಸರ್ಜನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದರೂ ಕೂಡ ಈ ಜನಸ್ತೋಮವನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರಿಂದ ಸಾಧ್ಯ ಆಗದ ಸಂದರ್ಭದಲ್ಲಿ ಈ ಹನುಮಾಲಾಧಾರಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಚದುರಿಸಿದ ಘಟನೆ ನಡೆದು ಕೆಲವೊಬ್ಬರಿಗೆ ಗಾಯನೂ ಆಗಿರುವಂಥ ಸಂದರ್ಭ. ಬೆಟ್ಟದ ಮೇಲೆ 2-3 ತಾಸುಗಳಿಂದ ಈ ಸಾಧು ಒಬ್ಬರು ಪೂಜೆಗಳನ್ನು ಮಾಡಿಸುತ್ತಿರುವಂಥ ಸಂದರ್ಭದಲ್ಲಿ ಹೊರಗಡೆ ಬೆಟ್ಟದ ಕೆಳಗಡೆ ಮುಖ್ಯ ರಸ್ತೆಯಲ್ಲಿ ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತರು ಬಂದು ನಿಂತಿದ್ದರು. ಅಲ್ಲಿ ಅವರಿಗೆ ಬ್ಯಾರಿಕೇಡ್ಗಳನ್ನು ಹಾಕಿ ನಿಂದಿರಿಸಲಾಗಿತ್ತು, ಅವರನ್ನು ತಡೆ ಹಿಡಿಯಲಾಗಿತ್ತು. ಆದರೆ 3-4 ತಾಸುಗಳವರೆಗೆ ಕಾದಂಥ ಈ ಹನುಮಾಲಾಧಾರಿಗಳು ಬಿಸಿಲೇ ಬೇಗೆಯನ್ನು ತಾಳಲಾರದೆ ಕಂಟ್ರೋಲ್ ತಪ್ಪಿ ನಿಯಂತ್ರಣ ತಪ್ಪಿ ಬ್ಯಾರಿಕೇಡ್ಗಳನ್ನು ದಬ್ಬಿ ಒಳಹೋಗಲು ಆಂಜನೇಯ ಸ್ವಾಮಿಯ ದರ್ಶನ ಪಡೆಯಲು ಪ್ರಯತ್ನ ಮಾಡಿದರು ಅಂತಲೇ ಹೇಳ್ಬೋದು. ಇಲ್ಲಿ ದೊಡ್ಡ ಮಟ್ಟದ ಲಾಠಿ ಚಾರ್ಜ್ ನಡೆಯಿತು ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಇದರಲ್ಲಿ ನಿಯಂತ್ರಣ ತಪ್ಪಿತು ಅಂತಲೇ ಹೇಳ್ಬೋದು. ಲಾರೆನ್ಸ್ ಬಿಷ್ಣೋಯ್ ಎನ್ನುವ ಉಗ್ರ ಹಿಂದೂ ವಿರೋಧಿಯ ಫೋಟೋವನ್ನು ಇಟ್ಕೊಂಡು ಒಬ್ಬ ಭಕ್ತ ಬೆಟ್ಟ ಹತ್ತುತ್ತಿರುವಂಥ ಸಂದರ್ಭ ಘೋಷಣೆ ಮಾಡುತ್ತಾ ತಿರುಗುತ್ತಿರುವಂಥ ಸಂದರ್ಭದಲ್ಲೂ ಕೂಡ ಪೊಲೀಸರು ಇವ್ರನ್ನ ಗಮನಿಸಲಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ನಂತರದಲ್ಲಿ ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಪರಿಶೀಲನೆ ನಡೆಸ್ತಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಒಂದು ಕಪ್ಪು ಚುಕ್ಕೆ ಅಂಜನಾದ್ರಿ ಬೆಟ್ಟದಲ್ಲಿ ನಡೆದು ಹೋಯಿತು. ನಂತರದಲ್ಲಿ ಏನೇನು ನಡೀತು ಅನ್ನೋಂಥದ್ದನ್ನು ಸಂಪೂರ್ಣ ವಿಡಿಯೋನ ತೋರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಗಮನ ಹರಿಸಿ ನೋಡಿ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇಡೀ ಹನುಮಾಲ ವಿಸರ್ಜನೆಯ ಕಾರ್ಯಕ್ರಮದ ವಿವರಣೆಯನ್ನು ನಿಮಗೆ ತಿಳಿಸ್ತಿರ್ತೇನೆ ನೋಡಿ. ಅಂಜನಾದ್ರಿಯ ಪೀಠಾಧಿಪತಿಗಳಾದಂಥ ಮಹಾಸಂತ ಶ್ರೀ 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 ವಿದ್ಯಾದಾಸ್ ಬಾಬಾ ಅವರ ಆಜ್ಞಾನುಸಾರ ಕಳೆದ 18 ವರ್ಷಗಳ ಹಿಂದೆ ಅಂಜನಾದ್ರಿ ಪರ್ವತಕ್ಕೆ ನಾವು ಮಾಲೆಯನ್ನು ಧಾರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ತಾವುಗಳೆಲ್ಲರೂ ದಯಮಾಡಿ ಪವಿತ್ರವಾದ ಮಾಲೆಯನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದೀರಾ. ತಾವುಗಳೆಲ್ಲರೂ ಬೆಟ್ಟ ಇದೆ, ಕಾಲು ಜಾರುವ ಬಂಡೆಗಳಿದ್ದಾವೆ. ದಯಮಾಡಿ ನೋಡಿಕೊಂಡು ತಿರುಳ್ರಿ. ಯಾರು ಅವಸರ ಮಾಡಬಾರ್ದು, ಯಾರು ತಳ್ಳಾಟವನ್ನ ನೂಕಾಟವನ್ನ ನೂಕು ನುಗ್ಗಲು ಮಾಡಬಾರ್ದು, ಯಾರ ತಳ್ಳಾಡಬಾರ್ದು. ಅಂಜನಾದ್ರಿ ಬೆಟ್ಟದ ಹೊರಗಡೆ ಮುಖ್ಯ ರಸ್ತೆಯಲ್ಲಿ ಸಾವಿರಾರು ಜನ ಕಾಯುತ್ತಿರುವಂಥದ್ದು, ಪೊಲೀಸರು ಬ್ಯಾರಿಕೇಡ್ ಹಾಕಿ ನಿಯಂತ್ರಿಸುತ್ತಿರುವಂಥದ್ದು. ಡಿಸೆಂಬರ್ 3ರ ಬೆಳಗ್ಗೆ 6:15 ಗಂಟೆಯ ಸಮಯದಲ್ಲಿ ಈ ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು. ಬನ್ನಿ ನೋಡ್ಕೊಂಡು ಬನ್ನಿ ಏನೇನು ನಡೀತು, ಪೊಲೀಸರು ಯಾವ ರೀತಿ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ಹನುಮಾಲಾಧಾರಿಗಳು ದಿಕ್ಕು ತೆಪ್ಪಿ ಯಾವ ರೀತಿ ಓಡ್ತಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡ್ಬನ್ನಿ ಒಂದು ಸಾರಿ. ಮೂರನೇ ತಾರೀಕು ಮಧ್ಯರಾತ್ರಿಯಿಂದಲೇ ಹನುಮಾಲ ವಿಸರ್ಜನಾಧಾರಿಗಳು ಹಲವಾರು ವಿಧಿವಿಧಾನಗಳ ಮೂಲಕ ಧಾರ್ಮಿಕ ಕಾರ್ಯಗಳ ಮೂಲಕ ಹನುಮಾಲ ವಿಸರ್ಜನೆಯನ್ನು ನಡೀತಾ ಇದ್ದರೆ, ಇಲ್ಲಿ ಕೆಳಗಡೆ ಮಾತ್ರ ನೂಕು ನುಗ್ಗಲು ನಡೀತಾ ಇದ್ರು. ಜನ ಹೋಗುವುದು ಬರುವುದು ಮಾತ್ರ ಮಾಮೂಲಾಗೇ ಇತ್ತು. ಈ ಭಕ್ತರು ಹತ್ತುವುದು ಮಾಮೂಲಾಗಿತ್ತು, ಇಳಿಯೋದು ಮಾಮೂಲಾಗಿತ್ತು. ತಮ್ಮ ಕೋರಿಕೆಗಳನ್ನು ಪೂರೈಸುತ್ತಾ ಹನುಮಾಲ ವಿಸರ್ಜನೆಯ ನಂತರ ಬಟ್ಟೆ ಬರೆಗಳನ್ನು ತಮ್ಮ ಪ್ರೀತಿಗಾಗಿ ಮನೆಗಳಿಗೂ ಹೋಗ್ತಾ ಇದ್ರು. ಹಾಗೂ ಹಲವಾರು ಜನ ಅಲ್ಲೇ ವಿಸರ್ಜನೆಯನ್ನು ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸರಳ ದಾರಿಯ ಮುಖಾಂತರ ಹನುಮಾಲಾಧಾರಿಗಳಿಗೆ ಕೆಳಗಡೆ ಹೋಗಲಿಕ್ಕೆ ದಾರಿ ಮಾಡಿಕೊಟ್ಟಿದ್ರು. ಅಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇತ್ತು ಈ ವೇದ ಪಾಠಶಾಲೆ, ರಮಾನಂದ ವೇದ ಪಾಠಶಾಲೆ ಹತ್ರ. ಆದರೆ ಅದಕ್ಕೆ ವಿರುದ್ಧವಾಗಿಯೂ ಜನ ಭಕ್ತಾದಿಗಳು ಹನುಮಾಲಾಧಾರಿಗಳು ಏರ್ತಾ ಇದ್ದರು. ಅಂಥ ಸಂದರ್ಭದಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ವಹಿಸಿ ಯಾರನ್ನು ಬಿಡದೇ ಇದ್ದ ಸಂದರ್ಭದಲ್ಲಿ ಭಕ್ತಾದಿಗಳು ಬೆಟ್ಟ ಹತ್ತಿ ಕಲ್ಲು ಗುಡ್ಡಗಳನ್ನು ಹತ್ತಿ ಮುಳ್ಳುಗಳನ್ನು ಚುಚ್ಚಿಕೊಂಡು ಗುಡ್ಡದ ಸಿಕ್ಕ ಸ್ಥಳಗಳಲ್ಲಿ ದಾರಿಯನ್ನು ಮಾಡಿಕೊಂಡು ಬೆಟ್ಟ ಹತ್ತಾ ಇದ್ದರು. ಅದು ಸಾಮಾನ್ಯವಾಗಿ ಕಾಣ್ತಿದ್ದ ಒಂದು ದೃಶ್ಯ ಅಂತಲೇ ಹೇಳ್ಬೋದು.
ನಿಧಾನವಾಗಿ ತೆರಳಬೇಕು, ಯಾರು ಅವಸರ ಮಾಡ್ಕೋಬಾರ್ದು. जय बोलो हनुमान के राम लक्ष्मण जानकी राम लक्ष्मण जय श्री राम अयोध्यापति श्री रामचंद्र की ಆಂಧ್ರ ಪ್ರದೇಶದ ತಿರುಪತಿ ತಿಮ್ಮಪ್ಪನ ದರ್ಶನದ ರೀತಿಯಲ್ಲಿ ಆಂಜನಾದ್ರಿ ಸ್ವಾಮಿಯ ದರ್ಶನಕ್ಕಾಗಿ ಜನರನ್ನು ಒಂದು ಶಿಸ್ತುಬದ್ಧ ಪದ್ಧತಿಯಲ್ಲಿ ದರ್ಶನವನ್ನು ನೀಡುವ ವ್ಯವಸ್ಥೆ ಮಾಡಲಾಗಿತ್ತು. ಅದಕ್ಕಾಗಿ ಜಿಲ್ಲಾಡಳಿತಕ್ಕೆ ಒಂದು ಪ್ರಶಂಸೆಯನ್ನು ಕೊಳ್ಳಲೇಬೇಕು ವೀಕ್ಷಕರೇ. ಕೆಲ ದಿನಗಳ ಹಿಂದಷ್ಟೇ ಆರತಿ ತಟ್ಟೆಯನ್ನು ಕಿತ್ತೆಸೆದಿದ್ದ ಸರ್ಕಾರ ದೊಡ್ಡ ವಿವಾದವನ್ನು ಹುಟ್ಟುಹಾಕಿತ್ತು. ಆದರೆ ಹನುಮಾಲೆ ಕಾರ್ಯಕ್ರಮ ಇರುವುದರಿಂದ ಅಲ್ಲಿ ತಟ್ಟೆಯನ್ನು ಕಿತ್ತೆಸೆದೆ ಇಡಲಾಗಿತ್ತು. ತಟ್ಟೆ ವ್ಯವಸ್ಥೆಯನ್ನು ಆರತಿ ತಟ್ಟೆ ಇತ್ತು, ಅದರ ಮೂಲಕವಾಗಿ ಜನರು ಕಾಣಿಕೆಗಳನ್ನು ಹಾಕ್ತಾ ಇದ್ದರು ಅಂತಲೇ ಹೇಳ್ಬೋದು. ಹಿರಿಯ ಮಾಲಾಧಾರಿ ಸ್ವಾಮಿಯ ಮೂಲಕ ಹನುಮಾಲ ವಿಸರ್ಜನೆ ಕಾರ್ಯಕ್ರಮ ನಡೀತು ಅಂತ ಹೇಳ್ಬೋದು. ಎಲ್ಲ ಹನುಮಾಲಧಾರಿಗಳ ವಿಸರ್ಜನೆಯನ್ನು ಈ ಸ್ವಾಮೀಜಿಗಳು ಮಹಾರಾಜ ಕಿ ಬಲೋ ಪವನಪುತ್ರ ಹನುಮಾನ ಕಿ ಬಲೋ ಅಂಜನಾಪನಯ ಕಿ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಭಗವಾನ ಕೈ ಬಜರಂಗಿ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಅಂಜನಾದ್ರಿ ಪರ್ವತ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಮುಖ್ಯ ಅರ್ಚಕರಾಗಿರುವಂಥ 1008 ಶ್ರೀ ವಿದ್ಯಾದಾಸ್ ಬಾಬಾಜಿಗಳು ಪೀಠಾಧಿಪತಿಗಳು ಶ್ರೀ ಆಂಜನಾದ್ರಿ ಬೆಟ್ಟರವರು ತಮ್ಮ ವಿಶೇಷ ಪೂಜೆಗಳನ್ನು ಮಾಡಿದರು ಅಂತಲೇ ಹೇಳ್ಬೋದು. 101 ಲೀಟರ್ ಹಾಲಿನ ಅಭಿಷೇಕವ ಮೂಲಕ ಆಂಜನಾದ್ರಿ ಸ್ವಾಮಿಯನ್ನು ಶ್ರೀ ಹನುಮಾನ್ ಸ್ವಾಮಿಯನ್ನು ಪೂಜೆ ಮಾಡಿದ್ರು ಅಂತಲೇ ಹೇಳ್ಬೋದು. ನಂತರದಲ್ಲಿ 101 ತೆಂಗಿನಕಾಯಿಗಳನ್ನು ಹೊಡೆದು ಆ ನೀರಿನಲ್ಲಿ ಆಂಜನೇಯ ಸ್ವಾಮಿಯ ಅಭಿಷೇಕವನ್ನು ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೂ 5 ನದಿಗಳ ಪವಿತ್ರ ನೀರುಗಳನ್ನು ತಂದು ಆಂಜನಾದ್ರಿ ಸ್ವಾಮಿಗೆ ಸ್ನಾನವನ್ನು ಮಾಡಿಸಿ ಅಭಿಷೇಕವನ್ನು ಮಾಡಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ರು ಅಂತಲೇ ಹೇಳ್ಬೋದು ವೀಕ್ಷಕರು. ರಾಮಾನಂದ ವೇದ ಸಂಸ್ಕೃತ ಪಾಠಶಾಲೆ ಹತ್ರ ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. 2-3 ದಿನಗಳ ಕಾಲವರೆಗೆ ಭಕ್ತಾದಿಗಳು ಈ ಹನುಮಾಲಧಾರಿಗಳು ಇಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರ ಮುಗಿಸಿಕೊಂಡು ರಾತ್ರಿ ತಂಗುವ ವ್ಯವಸ್ಥೆಯಲ್ಲೂ ಕೂಡ ಈ ಬೆಟ್ಟದಲ್ಲಿ ತಂಗಿ ಈ ಪ್ರಸಾದ ವ್ಯವಸ್ಥೆಯನ್ನು ಸ್ವೀಕರಿಸುತ್ತಾ ಹನುಮಧ್ಯಾನೆಯಲ್ಲಿ ಭಕ್ತಾದಿಗಳು ಇದ್ದರು ಅಂತಲೇ ಹೇಳ್ಬೋದು. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಅವರಿಗೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಬೇಕಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಒಂದು ಸೂಚನೆಯನ್ನು ನೀಡಿದರು, ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ. ಆದರೆ ಇಲ್ಲಿ ಎಲ್ಲೋ ಯಾವ ರೀತಿಯ ವ್ಯವಸ್ಥೆಗಳು ಇರಲಿಲ್ಲ. ಇಲ್ಲಿರುವಂಥ ಭಕ್ತಾದಿಗಳಿಗೆ ತಂಗಲು ಸೂಕ್ತ ವ್ಯವಸ್ಥೆಗಳಿರಲಿಲ್ಲ. ಆಂಜನೇಯ ಬೆಟ್ಟಗಳಲ್ಲೇ ಸಿಕ್ಕಲ್ಲಿ ಮಲಗಿದ್ರು ಭಕ್ತ ಮಾಲಾಧಾರಿಗಳಂತಲೇ ಹೇಳ್ಬೋದು. ಅವರಿಗೆ ಶೌಚಾಲಯದ ವ್ಯವಸ್ಥೆಗಳು ಅತ್ಯಂತ ಕಳಪೆ ಆಗಿತ್ತು. ನೋಡಿ, ಇಲ್ಲಿ ಕಾಣ್ತಾ ಇದೆ ವೇದ ಸಂಸ್ಕೃತಿಯ ಪಾಠಶಾಲೆಯ ಪಕ್ಕದಲ್ಲಿ ಊಟದ ವ್ಯವಸ್ಥೆ ಅಲ್ಲೇ ಇರುತ್ತೆ. ಇಲ್ಲಿ ಶೌಚಾಲಯದಲ್ಲಿ ನೀರಿಲ್ಲ, ಕ್ಲೀನ್ ಇಲ್ಲ, ಸೂಕ್ತ ವ್ಯವಸ್ಥೆ ಇಲ್ಲ, ಹೊಲಸು ಗೊಜ್ಜಾಗಿ ಗಲೀಜಾಗಿ ಕಾಣ್ತಾ ಇತ್ತು ಎಲ್ಲೋ ಒಂದು ಕಡೆ. ಈ ದಿನ ಆದರೂ ಈ ಸರ್ಕಾರ, ಜಿಲ್ಲಾಡಳಿತ ಅಥವಾ ಈ ಆಡಳಿತಾಧಿಕಾರಿಗಳು ಇಲ್ಲಿ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಕೇವಲ ಈ ಹನುಮಾಲ ವಿಸರ್ಜನೆಯ ಕಾರ್ಯಕ್ರಮ
ಒಂದನ್ನು ಲೆಕ್ಕಕ್ಕಿಟ್ಕೊಂಡು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತೇ ಹೊರತು ಮೊದಲಿನಿಂದನೂ ಇಲ್ಲಿ ಮೂಲಭೂತ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಸಮರ್ಪಕವಾದ ಸೌಲಭ್ಯಗಳು ಇರಲಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಹುಂಡಿ ಇಡ್ತಾ, ಲಾಡ್ಗಳನ್ನು ಇಡ್ತಾ ಎಲ್ಲ ರೀತಿಯಿಂದ ಸರ್ಕಾರದ ಹುಂಡಿಯ ವ್ಯವಸ್ಥೆಯನ್ನು, ಸರ್ಕಾರಕ್ಕೆ ಬರುವ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇತ್ತು ಹೊರತು ಎಲ್ಲೋ ಒಂದು ಕಡೆ ಈ ವಿದ್ಯಾದಾಸ್ ಬಾಬುರವರ ವೈಮನಸ್ಸು ಸರ್ಕಾರದ ಜೊತೆ ಇದೆ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇತ್ತು. ನೋಡಿ, ಇಲ್ಲಿರುವಂಥದ್ದು ಪೊಲೀಸ್ ಈ ವ್ಯವಸ್ಥೆಗೆ ವಿದ್ಯಾದಾಸ್ ಬಾಬಾಜಿಯವರು ಸೆಲ್ಯೂಟ್ ಹೊಡು ಎಲ್ರಿಗೂ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಜಿಲ್ಲಾಡಳಿತ ಅಥವಾ ಈ ಕಂದಾಯ ಅಧಿಕಾರಿಗಳು ಯಾರೂ ಇರಲಿಲ್ಲ ಅಂತಲೇ ಹೇಳ್ಬೋದು. सभी प्रशासनिक सेवा में लगे हुए सज्जन और प्रबुद्ध व्यक्तियों को कोटि कोटि धन्यवाद। आप सब लोग जो 3 दिन अथक परिश्रम कर के इतने सारे समस्याओं को नज़रअंदाज करते हुए कार्यक्रम को सफल बनाया, इसके लिए सदैव हनुमान जी आपके और आपके पूरे परिवार को सदा खुश रखें।